ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಅಂದರೆ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಗುಡುಗು ಮಿಂಚು ಸಮೇತವಾಗಿ ಅಲ್ಲಲ್ಲಿ ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆ ಐತಿ. ಇದು ಎಲ್ಲ ಕಡೆ ಮಳೆಯಾಗಲ್ಲ, ಕೆಲವೊಂದು ಕಡೆ ಮಾತ್ರ ಮಳೆಯಾಗಬಹುದು. ಮತ್ತು ಈ ಮಳೆಯ ಜೊತೆಗೆ ಬಿರುಗಾಳಿಯು ಇರುವ ಸಾಧ್ಯತೆ ಐತಿ. ಈ ಬಿರುಗಾಳಿಯ ವೇಗ ಸುಮಾರು ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟ್ರ್ ಇರುವ ಹೆಚ್ಚಿನ ಸಾಧ್ಯತೆ ಅದಾವು. ಕರಾವಳಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಉಷ್ಣಾಂಶ ಮತ್ತು ಆರ್ದ್ರತೆ ಇರ್ತೈತಿ. ಮತ್ತು ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹೆಚ್ಚಿನ ಉಷ್ಣಾಂಶ ಮತ್ತು ಒಣ ಹವೆ ಇರ್ತೈತಿ. ಇದರಿಂದ ಕರ್ನಾಟಕ ರಾಜ್ಯಾದ್ಯಂತ ಸೆಖೆಯು ಕೂಡ ಜಾಸ್ತಿ ಇರ್ತೈತಿ. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ಗರಿಷ್ಠ ಉಷ್ಣಾಂಶ ಹಗಲಿ ವೇಳೆಯಲ್ಲಿ ಸುಮಾರು 36-37 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಹೆಚ್ಚಿನ ಸಾಧ್ಯತೆಗಳದಾವು. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ರಾತ್ರಿ ಉಷ್ಣಾಂಶ ಕೂಡ ಗಣನೀಯವಾಗಿ ಏರಿಕೆಯಾಗಿದೆ. ಬರೀ ಹಗಲಿ ವೇಳೆಯಲ್ಲಿ ಅಂತಲ್ಲ, ರಾತ್ರಿ ವೇಳೆಯಲ್ಲಿ ಕೂಡ ಕರ್ನಾಟಕ ರಾಜ್ಯಾದ್ಯಂತ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಉಷ್ಣಾಂಶ ಏರಿಕೆಯಾಗಿದೆ. ಕರಾವಳಿಯಲ್ಲಿ ರಾತ್ರಿ ವೇಳೆಯಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 25-26 ಡಿಗ್ರಿ ಸೆಲ್ಸಿಯಸ್ಸು ಏರಿಕೆಯಾಗಿದೆ. ಮತ್ತು ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಉಷ್ಣಾಂಶ ಕೂಡ ಏರಿಕೆಯಾಗಿದೆ. ಮತ್ತು ಕಲಬುರಗಿಯಲ್ಲಿ ಮುಂದಿನ ಒಂದು ವಾರದವರೆಗೆ ಗರಿಷ್ಠ ಉಷ್ಣಾಂಶ ಸುಮಾರು 39-40 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಐತಿ. ಮತ್ತು ಕಲಬುರಗಿಯಲ್ಲಿ ರಾತ್ರಿ ವೇಳೆಯಲ್ಲಿ ಕೂಡ ಹೆಚ್ಚಿನ ಉಷ್ಣಾಂಶ ಇದ್ದು ಸುಮಾರು 26 ಡಿಗ್ರಿ ಸೆಲ್ಸಿಯಸ್ಸು ಕನಿಷ್ಠ ಉಷ್ಣಾಂಶ ಇರುವ ಸಾಧ್ಯತೆಗಳದಾವು. ಮತ್ತು ಬೀದರು, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ ಈ ಜಿಲ್ಲೆಗಳಲ್ಲಿ ಹಗಲಿ ವೇಳೆಯಲ್ಲಿ ಉಷ್ಣಾಂಶವು ಕೂಡ ಅಧಿಕವಾಗಿದ್ದು ಸುಮಾರು ಇಲ್ಲಿ ಉಷ್ಣಾಂಶ 36-38 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ಮತ್ತು ರಾತ್ರಿ ವೇಳೆಯಲ್ಲಿ ಕೂಡ ಈ ಜಿಲ್ಲೆಗಳಲ್ಲಿ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ಮತ್ತು ಬೆಂಗಳೂರಿನಲ್ಲಿ ಮುಂದಿನ ಒಂದು 5 ದಿನಗಳವರೆಗೆ ಕೆಲವೊಮ್ಮೆ ಗುಡುಗು ಮಿಂಚು ಸಮೇತವಾಗಿ ಎಲ್ಲೇ ಒಂದು ಕಡೆ ಹಗುರವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಎಲ್ಲ ದಿನಗಳಲ್ಲಿ ಮಳೆ ಆಗಲಿಲ್ಲ, ಕೆಲವೊಮ್ಮೆ ಆಗ್ಬೋದು ಅಷ್ಟ. ಮತ್ತು ಬೆಂಗಳೂರಿನಲ್ಲಿ ಮುಂದಿನ ಒಂದು ವಾರದವರೆಗೆ ಹಗಲಿ ವೇಳೆಯಲ್ಲಿ ಉಷ್ಣಾಂಶ 34-36 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ರಾತ್ರಿ ವೇಳೆಯಲ್ಲಿ ಕೂಡ ಉಷ್ಣಾಂಶ ಹೆಚ್ಚಿಗೆ ಆಗುವ ಸಾಧ್ಯತೆ ಇದ್ದು ಒಂದು 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ಮತ್ತು ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ ಈ ಜಿಲ್ಲೆಗಳಲ್ಲಿ ಕೂಡ ಉಷ್ಣಾಂಶ 37-38 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆಗಳದಾವು. ಮತ್ತು ಉಳಿದ ಜಿಲ್ಲೆಗಳಲ್ಲಿ ಕೂಡ ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆಗಳದಾವು. ಸರ್, ಅದೇ ರೀತಿಯಾಗಿ ಈ ರಾಜ್ಯದಲ್ಲಿ ದಿಢೀರ್ ಮಳೆ ಆಗೋದಕ್ಕೆ ಕಾರಣ ಏನು? ಈ ರಾಜ್ಯದಲ್ಲಿ ದಿಢೀರೇನೆ ಮಾತ್ರ ಇದಕ್ಕೆ ಪೂರ್ವ ಮಾನ್ಸೂನ್ ಅಂತ ಕರಿತೀವಿ ನಾವು. ಈ ಪೂರ್ವ ಮಾನ್ಸೂನ್ನಲ್ಲಿ ಇದು ಸಾಮಾನ್ಯವಾಗಿ ಮಳೆ ಆಗ್ತಿರ್ತೈತಿ. ಇದು ಮುಖ್ಯವಾಗಿ ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಒಂದು ಟ್ರಫ್ ಇದೆ ಅಥವಾ ಒಂದು ವಿಂಡ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ ನಾವು. ಅಂದ್ರೆ ಭೂಮಿ ಹತ್ತಿರ ಕಡಿಮೆ ಮಟ್ಟದಲ್ಲಿ ಗಾಳಿ ಒಂದಕ್ಕೊಂದು ಸೇರಿಕೊಂಡು ಭೂಮಿ ಕಾದಿರುವುದರಿಂದ ಇದು ಏನಾಗತ್ತಂದ್ರೆ ಇದು ತೇವಾಂಶವನ್ನು ಮೇಲಕ್ಕೆ ಎತ್ತಿದ ಮೇಲೆ ಇವು ಕ್ಯುಮುಲೋನಿಂಬಸ್ ಕ್ಲೌಡ್ಸ್ ಆಗಿ 12-16 ಕಿಲೋಮೀಟ್ರ್ ತನಕ ಇವು ವರ್ಟಿಕಲ್ ಕ್ಲೌಡ್ಸ್ ಅಂತ ಹೇಳ್ತೀವಿ ನಾವು, ಕನ್ವೆಕ್ಟಿವ್ ಕ್ಲೌಡ್ಸ್. ಇವು ಬೆಳೆದು ಗುಡುಗು ಮಿಂಚು ಸಮೇತವಾಗಿ ಮಳೆಯನ್ನು ಸುರಿಸ್ತಾವೆ. ಈ ಕಳೆದ ಒಂದು ವಾರದಿಂದ ಈ ರೀತಿ ಮಳೆಯಾಗಿದೆ. ಮತ್ತು ಈ ಒಂದು ಕನ್ವೆಕ್ಟಿವ್ ಕ್ಲೌಡ್ಸು, ಕ್ಯುಮುಲೋನಿಂಬಸ್ ಕ್ಲೌಡ್ಸು ಕೆಲವೊಮ್ಮೆ ಆಣೆಕಲ್ಲನ್ನು ಕೂಡ ತರುವ ಸಾಧ್ಯತೆಗಳು ಅದಾವು. ಈಗಾಗಲೇ ಬೀದರು, ಶಿವಮೊಗ್ಗ ಮತ್ತು ಕಲಘಟಗಿ, ಧಾರವಾಡದಲ್ಲಿ ಕೂಡ ಆಲೆಕಲ್ಲಿನ ಮಳೆಯಾಗಿದೆ. ಮುಂದಿನ ದಿನಗಳಲ್ಲಿ ಕೆಲವೊಮ್ಮೆ ಆಗ್ಬೋದು. ಆದರೆ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಜಿಲ್ಲೆಯಲ್ಲಿ ಗುಡುಗು ಮಿಂಚು ಆಗುವ ಸಾಧ್ಯತೆಗಳದಾವು. ನಾವು ಇಲ್ಲೇ ಒಂದು ಜಿಲ್ಲಾದಲ್ಲಿ ಹೆಚ್ಚಿಗೆ ಆಗುತ್ತಂತ ನಾವು ಹೇಳೋಕ್ಕಾಗಲ್ಲ. ಇದರಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ, ಅದು ಬೆಂಗಳೂರಿನಲ್ಲಿ ಕೂಡ ಗುಡುಗು ಮಿಂಚು
ಹೆಚ್ಚಿಗೆ ಆಗುತ್ತೆ. ಸರ್, ಇವಾಗ ಬೆಂಗಳೂರಲ್ಲಿ ಮಳೆಯ ಪ್ರಭಾವ ಎಷ್ಟು ದಿನಗಳವರೆಗೂ ಮುಂದುವರಿಲಿದೆ? ಅದರಿಂದ ಜನರಿಗೆ ಎಷ್ಟು ಉಪಯೋಗ ಅಥವಾ ಉಪಯೋಗ ಆಗಲೇ ಇರೋದು? ಬೆಂಗಳೂರು ಸೇರಿದಂತೆ ಉಳಿದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮುಂದಿನ 5 ದಿನಗಳವರೆಗೆ ಎಲ್ಲೋ ಒಂದು ಕಡೆ ಮಳೆ ಆಗ್ಬೋದು. ಆದರೆ ಈ ಮಳೆ ಸ್ವಲ್ಪ ಇರ್ತೈತಿ. ಆದ್ರೆ ಅರ್ಧ ಗಂಟೆಯಿಂದ 1-2 ಗಂಟೆ ತನಕ ಅಷ್ಟೇ ಮಳೆ ಇರ್ಬೋದು. ಇದು ಅಷ್ಟೊಂದು ಏನು ಜಾಸ್ತಿ ಮಳೆ ಆಗಲ್ಲ. ಆದರೆ ಇದರಿಂದ ಅನಾಹುತಗಳು ಕೂಡ ಭಾಳ ಜಾಸ್ತಿ ಆಕ್ಕವು. ಒಮ್ಮೊಮ್ಮೆ ಗುಡುಗು ಮಿಂಚು ಬಂದು ಅನಾಹುತಕ್ಕೆ ಈಡು ಮಾಡ್ಬೋದು. ಕೆಲವೊಮ್ಮೆ ಅದರ ಜೊತೆಗೆ ಗಾಳಿನೂ ಕೂಡ ಇರ್ಬೋದು. ಕೆಲವೊಮ್ಮೆ ಆಲಿಕಲ್ಲಿನ ಮಳೆನೂ ಆಗ್ಬೋದು. ಈ ವಾರದಲ್ಲಿ ಏನು ಅಷ್ಟಿಲ್ಲ ಆಲಿಕಲ್ಲು, ಬಟ್ ಕೆಲವೊಮ್ಮೆ ಆಗ್ಬೋದು. ಸರ್, ಈಗ ದಿಢೀರಂತ ಮಳೆ ಆಗೋದ್ರಿಂದ ರೈತರ ಬೆಳೆಗಳಿಗೆ ಹಾನಿ ಉಂಟಾಗೋದು ಅಥವಾ ಈಗ ಒಂದು 5 ದಿನಗಳೊಳಗೆ ಎಷ್ಟು ಮಳೆ ಆಗಿ ರೈತರಿಗೆ ಏನಾದರೂ ಹಾನಿ ಆಗೋದು? ಸುಮ್ಮನೆ ಮಳೆ ಆದರೆ ಏನು ಹಾನಿ ಆಗಲ್ಲ. ಇದ್ರ ಜೊತೆಗೆ ಗಾಳಿ ಮತ್ತು ಆಲೆಕಲ್ಲು ಬಿತ್ತಂದ್ರೆ ಜಾಸ್ತಿ ಹಾನಿ ಆಗುತ್ತೆ. ಮಲೆನಾಡು ಸೈಡ್ ಮಳೆ ಆಗೋದ್ರಿಂದ ಅಲ್ಲಿ ಜನಕ್ಕೆ ಆಗೋ ಪ್ರಭಾವಗಳು? ಅಲ್ಲ, ಕೆಲವೊಮ್ಮೆ ಮಳೆ ಆಗುವುದರಿಂದ ಅನುಕೂಲತೆಗಳು ಆಕ್ಕವ, ಅನಾನುಕೂಲತೆಗಳು ಆಕ್ಕವು. ಅನುಕೂಲತೆಗಳಂದ್ರೆ ಮತ್ತು ಇದು ಭೂಮಿಯ ತೇವಾಂಶ ಹೆಚ್ಚಿಗೆ ಆಗೋದಾಗಲಿ ಮತ್ತು ಉಷ್ಣಾಂಶವನ್ನು ಸ್ವಲ್ಪ ಮಟ್ಟಿಗೆ ತಗ್ಗಿಸ್ತಾವೆ. ಇವು ಒಂದು ಸ್ವಲ್ಪ ರಿಲೀಫು ಕೂಡ ಕೊಡ್ತಾವೆ ಕೆಲವೊಮ್ಮೆ. ಆದರೆ ಇದ್ರ ಜೊತೆಗೆ ಗಾಳಿ ಮತ್ತು ಆಲೆಕಲ್ಲು ಮತ್ತು ಗುಡುಗು ಮಿಂಚು ಬಂತಂದ್ರೆ ಅನಾಹುತಕ್ಕೆ ಈಡು ಮಾಡ್ತಾವೆ. ಸರ್, ಹಂಗೆ ಇವಾಗ ಈ ದಿಢೀರಂತ ಮಳೆ ಆಗೋದು, ಸಿಡಿಲು ಮಿಂಚು ಇದೆಲ್ಲವನ್ನು ನೋಡ್ತಾ ಹೋದರೆ ಇನ್ನೂ ದೊಡ್ಡದಾಗಿ ಪರಿಣಾಮ ಬೀರ್ಬೋದು ಅಂತ ಅನಿಸುತ್ತೆ. ಸೊ ಯಾವುದಾದ್ರೂ ಸೈಕ್ಲೋನ್ಗೆ ಅಟ್ಯಾಕ್ ಆಗೋದು ಈ ಥರ ಏನಾದರೂ ವಾತಾವರಣದಲ್ಲಿ ಆಗಬಹುದಾ ಈ ಮುಂದಿನ? ನೀವು ಒಂದು ಒಳ್ಳೆಯ ಪ್ರಶ್ನೆನ ಕೇಳಿದ್ರಿ. ಈ ಏಪ್ರಿಲ್ ಮೇ ತಿಂಗಳಲ್ಲಿ ಬಂಗಾಳ ಉಪಸಾಗರದಲ್ಲಿ ಕೆಲವೊಮ್ಮೆ ಸೈಕ್ಲೋನ್ ಆಗೋ ಸಾಧ್ಯತೆಗಳು ಇರ್ತಾವೆ. ಮುಂದೆ ಅದರಲ್ಲಿಂದ ಮಳೆ ಬರೋ ಸಾಧ್ಯತೆಗಳು ಕೂಡ ಅದಾವೆ. ಅದರಿಂದ ಜನರು ಹೆಂಗೆ ಎಚ್ಚೆತ್ಕೋಬೇಕು ಸರ್ ಅದರಿಂದ, ಮತ್ತು ಇದನ್ನೆಲ್ಲ ತಪ್ಪಿಸ್ಕೊಳ್ಳೋಕ್ಕೆ? ಗುಡುಗು ಮಿಂಚು ಬಂದಾಗ ನೀವು ಹೊರಗಡೆ ಅಡ್ಡಾಡೋದನ್ನು ಕಡಿಮೆ ಮಾಡ್ಕೋಬೇಕು. ಸಾಧ್ಯದ ಮಟ್ಟಿಗೆ ಪಕ್ಕಾ ಮನೆಯಲ್ಲಿ ಇರಬೇಕು. ಎರಡನೇದ್ದು, ಜಲಾಶಯಗಳ ಹತ್ರ, ನೀರಿನ ಮೂಲಗಳಾದ ಇದು ಕೆರೆ, ಬಾವಿ, ಸ್ವಿಮ್ಮಿಂಗ್ ಪೂಲ್ ಹತ್ರ ನಾವಿರಬಾರ್ದು. ಮತ್ತು ಮೆಟಲ್ಸು ಅಥವಾ ಗಿಡದ ಕೆಳಗೆ ನಿಂದ್ರೋದಾಗಲಿ ಕಡಿಮೆ ಮಾಡ್ಕೋಬೇಕು. ಮನೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಸ್ವಿಚ್ ಆಫ್ ಇಟ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಾವು ಸ್ವಲ್ಪ ಅನಾಹುತವನ್ನು ನಾವು ತಪ್ಪಿಸ್ಕೋಬೋದು. ಅದೇ ರೀತಿಯಾಗಿ ಸರ್, ಇವಾಗ ಮಳೆಯಿಂದ ಜನರಿಗೆ ಪರಿಣಾಮ ಬೀರೋದು ಅಂದರೆ ಆರೋಗ್ಯದ ಮೇಲೆ ಪರಿಣಾಮ ಯಾವ ರೀತಿಯಾಗಿ ಮಳೆ ಬರುವುದರಿಂದ ಕೆಲವೊಮ್ಮೆ ನೀರು ಕೆಲವೊಂದು ಕಡೆ ನಿಂದಿರೋದ್ರಿಂದ ಸೊಳ್ಳೆಗಳು ಆಗ್ಬೋದು. ಯಾಕಂದ್ರೆ ಸ್ಟ್ಯಾಗ್ನೆಂಟ್ ವಾಟರ್ ಇರ್ತೈತಲ್ಲ, ಇದರಿಂದ ಮಲೇರಿಯಾ ಹಿಂಗೆಲ್ಲ ಬರೋ ಸಾಧ್ಯತೆಗಳು ಇರ್ತಾವೆ. ಹಾಗೆ ಸರ್, ಇವಾಗ ಈ ಮಾರ್ಚ್ ತಿಂಗಳು ಅಂದರೆ ಒಂದು ಅಪರೂಪ ಮತ್ತು ಅಚ್ಚರಿ ಎರಡೂ ಒಳಗೊಂಡಿತ್ತು ಸರ್. ಅದೇ ರೀತಿಯಾಗಿ ಈ ಏಪ್ರಿಲ್ ಇದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತಾ ಅಥವಾ ಬೇರೆ ರೀತಿಯ ಬದಲಾವಣೆಗಳನ್ನು ತಂದುಕೊಡುತ್ತಾ ಅಂತ ವಾತಾವರಣ? ಇದು ಮಾರ್ಚ್, ಏಪ್ರಿಲು, ಮೇ ಮತ್ತು ಜೂನ್ ಮೊದಲನೇ ವಾರದಲ್ಲಿ ಈಗೇನು ಇವು ಮಳೆ ಆಗ್ತಾವಲ್ಲ, ಇವು ಥಂಡರ್ ಸ್ಟಾರ್ಮ್ಲಿಂದ ಆಗ್ತಿರ್ತಾವೆ. ಅಂದ್ರೆ ಸುಮಾರು 10-20 ಕಿಲೋಮೀಟ್ರ್ ಉದ್ದಳತೆಯಲ್ಲಿ ಅಲ್ಲಲ್ಲಿ ಮಳೆ ಆಗ್ತಾವೆ. ಇದರದ ಲಕ್ಷಣಗಳು ಅದೇ ರೀತಿ. ಮತ್ತು ಮುಂದೆ ಮನ್ಸೂನ್ ಬಂದ ಮೇಲೆ ಆ ಒಂದು ಮಳೆ ರೀತಿ ಬೇರೆ. ಯಾಕಂದ್ರೆ ಅದ್ರ ಮೋಡನ ಬೇರೆ ಇರ್ತೈತಿ, ಈ ಮೋಡ ಬೇರೆ ಇರೋದ್ರಿಂದ ಇದಕ್ಕೆ ನಾವು ಪೂರ್ವ ಮುಂಗಾರು ಅಂತ ಕರಿತೀವಿ, ಅದಕ್ಕೆ ಮುಂಗಾರು ಅಂತ ಕರಿತೀವಿ. ಅದಕ್ಕೆ ಭಾಳ ವ್ಯತ್ಯಾಸ ಇದೆ. ಹಾಗೆ ಸರ್, ಅಂದರೆ ಇವಾಗ ಮಳೆ ಆಗಿದ್ದರಿಂದ ಉತ್ತರ ಕರ್ನಾಟಕ ಸೈಡ್ ಆಗಿರ್ಬೋದು, ಕೆಲವೊಂದು ಪ್ರದೇಶದಲ್ಲಿ ಮಳೆ ಆಗಿ ಆಲಿಕಲ್ಲು ಜೋರಾಗಿ ಬಿತ್ತು ಅಂತ ಕೇಳಿದ್ವಿ. ಆಗಿತ್ತು ಸರ್. ಆದರೆ ಅದನ್ನು ಎಲ್ಲರೂ ಹೇಳ್ತಿರೋದು ಏನಂತಂದರೆ ಅದು ನಿಜವಾಗ್ಲೂ ಬಂದಿರೋ ಮಳೆ ಅಲ್ಲ, ಪ್ರಕೃತಿ ದತ್ತವಾಗಿ ಬಂದಿರೋದಲ್ಲ, ಅದನ್ನು ಕ್ರಿಯೇಟ್ ಮಾಡಿರೋದು ಮೋಡ ಅಂತ ಹೇಳಿ. ಇದು ನಿಜಾನ? ಇಲ್ಲ, ಮೋಡ ಏನು ಕ್ರಿಯೇಟ್ ಮಾಡಿಲ್ಲ, ಅದು ಪ್ರಕೃತಿ ದತ್ತವಾಗಿ ಬಂದದ್ದು ಮತ್ತು ನ್ಯಾಚುರಲ್ ಆಗೇ ಬಂದಿದ್ದು. ಯಾಕಂದ್ರೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಸಾಕಷ್ಟು ವಿಂಡ್ ಕನ್ವರ್ಜೆನ್ಸ್ ಝೋನ್ ಇತ್ತು. ಮತ್ತು ಕರ್ನಾಟಕದಲ್ಲಿ ಅಂದರೆ ವಿಂಡ್ ಡಿಸ್ಕಂಟಿನ್ಯೂಟಿ ಅಥವಾ ವಿಂಡ್ ಟ್ರಫ್ ಇತ್ತು. ಸಾಕಷ್ಟು ತೇವಾಂಶ ಮತ್ತು ಉಷ್ಣತೆ ಇರುವುದರಿಂದ ಈ ಮೋಡಗಳು ಜೋರಾಗಿ ಮೇಲಕ್ಕೆ ಚಿಮ್ಮಲ್ಪಡ್ತಾವೆ. 12-14 ಕಿಲೋಮೀಟ್ರ್ ತನಕ. ಅಲ್ಲೇ ಆ ಉಷ್ಣಾಂಶ ಅತಿ ಕಡಿಮೆ ಉಷ್ಣಾಂಶ -40 -60 ತನಕ ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ. ಆ ವೇಳೆಯಲ್ಲಿ ಜಾಸ್ತಿ ಅಪ್ಡ್ರಾಫ್ಟಿಂಗ್ ಜಾಸ್ತಿ ಇರೋದರಿಂದ ಅವು ಅಲ್ಲೇ ಐಸ್ ಪಾರ್ಟಿಕಲ್ಸ್ ಏನಾಗ್ತಾವಲ್ಲ ಅಲ್ಲೇ ತೇಲುವಂತೆ, ಭಾಳ ಹೊತ್ತಿನ ತನಕ ತೇಲುವಂತೆ ಇವು ಮಾಡ್ತಾವೆ. ಆವಾಗ ಭಾಳ ಹೊತ್ತಿನವರೆಗೆ ಅವು ತೇಲಿದಾಗ ಅವು
ಹೆಚ್ಚಿಗೆ ಬೆಳೆದು ಆಣೆಕಲ್ಲಾಗಿ ಬೀಳುವ ಸಾಧ್ಯತೆಗಳು ಇದ್ದು. ಸರ್, ಜನರು ಈ ಒಂದು ವಾತಾವರಣದಲ್ಲಿ ಆಗ್ತಿರೋ ಬದಲಾವಣೆಗೆ ಯಾವ್ಯಾವ ಪ್ರದೇಶಗಳಿಗೆ ಯಾವ ರೀತಿಯಾಗಿ ಪ್ರವಾಸಗಳನ್ನ ಕೈಗೊಳ್ಳಬೇಕು, ಹಾಗೆ ಪ್ರವಾಸ ಪ್ರಿಯರಿಗೆ ನೀವು ಈಗ ವಿಜಯಪುರ, ಕಲಬುರಗಿ, ವಿಜಯನಗರ, ಹಂಪಿ, ಈ ಕಡೆ ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಮತ್ತು ಈ ಕರ್ನಾಟಕ ಬೆಂಗಳೂರು, ಮೈಸೂರು, ಈ ಕಡೆ ಬೇಲೂರು, ಹಳೇಬೀಡು, ಇವೆಲ್ಲ ದಕ್ಷಿಣ ಕನ್ನಡ, ಉಡುಪಿ, ಈ ಎಲ್ಲ ಜಿಲ್ಲೆಗಳಲ್ಲಿ ಸಾಕಷ್ಟು ಪ್ರವಾಸಿ ಸ್ಥಳಗಳದಾವು. ಈ ಭೇಟಿ ಕೊಡ್ಬೇಕಂದ್ರೆ ಮಧ್ಯಾಹ್ನದಲ್ಲಿ 11ರಿಂದ 3 ಗಂಟೆವರೆಗೆ ಸಾಧ್ಯದ ಮಟ್ಟಿಗೆ ವಿಶ್ರಾಂತಿ ತೆಗೆದುಕೊಳ್ಳೋದು ಒಳ್ಳೆಯದು. ಇವಾಗ ಜಾಸ್ತಿ ಬಿಸಿಲು ಇರ್ತೈತಿ ಮತ್ತು ಪ್ರವಾಸಿಗರು ಹೋಗುವಾಗ ನೀರನ್ನು ಕೂಡ ತೊಗೊಂಡು ಹೋಗೋದು ಒಳ್ಳೆಯದು. ಮತ್ತು ಸಾಯಂಕಾಲ ಟೈಮ್ದಲ್ಲಿ ಕೆಲವೊಮ್ಮೆ 2 ಗಂಟೆ ಮೇಲೆ ಹೆಚ್ಚು ಈ ಏಪ್ರಿಲ್ ಮೇ ತಿಂಗಳಲ್ಲಿ 2 ಗಂಟೆ ಮೇಲೆ ಮಳೆ ಬರೋ ಸಾಧ್ಯತೆ ಐತಿ. ಮುಂಜಾನೆ ಮಳೆ ಬರೋ ಸಾಧ್ಯತೆಗಳು ಭಾಳ ಕಡಿಮೆ. 2 ಗಂಟೆ ಮೇಲೆ ನಿಮ್ಗೆ ಜಾಸ್ತಿ ಮೋಡ ಬಂದು ಗುಡುಗು ಮಿಂಚು ಬಂದಾಗ ನೀವು ಪ್ರವಾಸವನ್ನು ಸ್ವಲ್ಪ ನಿಲ್ಲಿಸ್ಬೇಕು. ಒಂದು ಅರ್ಧ ಗಂಟೆಯಿಂದ 2 ಗಂಟೆ ತನಕ ನೀವು ಆ ಟೈಮ್ದಲ್ಲಿ ನಿಂದ್ರಿಸಿದ್ರೆ ಮತ್ತೆ ನೀವು ಪ್ರವಾಸವನ್ನು ಕೈಗೊಳ್ಬೋದು. ಮತ್ತು ಇದರಲ್ಲಿ ಪ್ರವಾಸಿಗರು ಸಾಕಷ್ಟು ನೀರನ್ನು ಕುಡಿಬೇಕು ಮತ್ತು ಇದರಲ್ಲಿಂದ ಪ್ರವಾಸವನ್ನು ಕೈಗೊಳ್ಬೋದು. ಅದೇ ರೀತಿಯಾಗಿ ಸರ್, ಇವಾಗ ಜನ ಯಾವ ರೀತಿಯಾಗಿ ಆಹಾರವನ್ನು ಸೇವನೆ ಮಾಡಬೇಕು, ಹಾಗೆ ಈಗೆಲ್ಲ ತಂಪು ಪಾನೀಯ ಅಂತ ಹೇಳಿ ಎಲ್ಲರೂ ಭಾಳ ಬಿಸಿಲಿಗೆ ಮೊರೆ ಹೋಗ್ತಾರೆ. ಸೊ ಇದಕ್ಕೋಸ್ಕರ ನೀವು ತಂಪು ಪಾನೀಯಗಳಂದ್ರೆ ಕೆಲವೊಮ್ಮೆ ನಾವು ಸಾಫ್ಟ್ ಡ್ರಿಂಕ್ಸ್ ಅಂತ ಕರಿತೀವಿ. ಸಾಫ್ಟ್ ಡ್ರಿಂಕ್ಸನ್ನು ಕಡಿಮೆ ಮಾಡ್ಕೋಬೇಕು. ನಾವು ಮನೆಯಲ್ಲಿ ಮಾಡಿದ ತಂಪು ಪಾನೀಯಗಳು, ನಿಂಬೆ ಪಾನಕ ಈ ರೀತಿ ಕುಡಿಯೋದು ಇದು ಒಳ್ಳೆಯದು. ಮತ್ತು ವೆಜಿಟೇಬಲ್ಸು, ಫ್ರೂಟ್ಸು ಇವನ್ನೆಲ್ಲ ತಿನ್ನುವುದರಿಂದ ಮತ್ತು ನಮ್ಮ ಸ್ಥಳೀಯ ಆಹಾರವನ್ನು ಹೆಚ್ಚಿಗೆ ನಾವು ತೊಗೊಳೋದ್ರಿಂದ ಈ ಒಂದು ಸೆಕೆಯನ್ನು ನಾವು ನಿಭಾಯಿಸಲಿಕ್ಕೆ ಸಾಧ್ಯ ಐತಿ.